ರಾಜ್ಯಸಭಾ ಟಿಕೆಟ್ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರ ಬಗ್ಗೆ ಕೈಗೆ ಈಗ ಅನುಕಂಪ ಬಂದಿದೆ, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕಂಪ ಬಂದಿದೆ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ತರೋದಕ್ಕೆ ಪ್ರಯತ್ನ ನಡೀತಾ ಇದೆ. ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿನೇ ಹಾಕಿಲ್ಲ. ಎಚ್.ಡಿ. ದೇವೇಗೌಡರದ್ದು ಹೋರಾಟದ ಬದುಕು. ಅಧಿಕಾರಕ್ಕಾಗಿ ಇನ್ನೊಬ್ಬರ ಮನೆ ಬಾಗಿಲಿಗೆ ಅವರು ಹೋಗಿಲ್ಲ. ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ಅವರು ಬಿಟ್ಟು ಬಂದರು. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಈಗ ದೇವೇಗೌಡರ ಮೇಲೆ ತುಂಬಾ ಅನುಕಂಪ ಬಂದ್ಬಿಟ್ಟಿದೆ ಈಗ. ಆದರೆ ದೇವೇಗೌಡರು ಟಿಕೆಟ್ ಬೇಕು ಅಂತ ಅವರು ಎಲ್ಲೂ ಕೂಡ ಅರ್ಜಿನೇ ಸಲ್ಲಿಕೆ ಮಾಡಿಲ್ಲ. ಹಾಗಿದ್ದ ಮೇಲೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ವಿಚಾರ ಏನಿದೆ ಅಂತ ಅವರು ಮಾತನಾಡಿದ್ದಾರೆ. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರತಕ್ಕಂಥ, ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದೀವ, ದೇವೇಗೌಡರನ್ನ ಕೊಡಿ ಅಂತ ಕೇಳಿದ್ದಾರ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇನ್ನು ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಪ್ರಧಾನಿ ಸ್ಥಾನಕ್ಕೇನೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇವೇಗೌಡರ ಮೇಲೆ ಅನುಕಂಪ ಬರ್ತಾ ಇದೆ. ಆದರೆ ದೇವೇಗೌಡರು ಎಲ್ಲೂ ಕೂಡ ಟಿಕೆಟ್ ಬೇಕು ಅಂತ ಅವರು ಅರ್ಜಿ ಸಲ್ಲಿಕೆನೇ ಮಾಡಿರಲಿಲ್ಲ. ಹಾಗಿದ್ದ ಮೇಲೆ ಟಿಕೆಟ್ ವಿಚಾರ ಬರದೇ ಇಲ್ಲ. ಇಲ್ಲಿ ಅವರು ಟಿಕೆಟ್ನ ಆಕಾಂಕ್ಷಿಗಳು ಕೂಡ ಆಗಿರಲಿಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಒಂದು ಬೆಂಬಲದೊಂದಿಗೆ ರಾಜ್ಯಸಭೆಗೂ ಕೂಡ ಏನು ದೇವೇಗೌಡರು ಹೋಗಲಿಲ್ಲ. ಒಕ್ಕಲಿಗ CM ಬೇಕಾದರೆ ರಾಜ್ಯಸಭೆಗೆ ತೆಗೆದುಕೊಂಡು ಹೋಗಿ ಏನು ಮಾಡ್ತೀರಿ, 2 ತಿಂಗಳು ಕಾದು ನೋಡುವ ಏನು ಮಾಡ್ತಾರೆ ಇವರು ಅಂತ. ದೇವೇಗೌಡರ ಮನೆಯಲ್ಲಿ ಸೂತಕ ಅಂತ ಚಲುವರಾಯಸ್ವಾಮಿ ಅವರು ಹೇಳಿದ್ರು. ಆದರೆ ಅದಕ್ಕೆ ಎಲ್ಲೂ ಕೂಡ ಇವರು ಪ್ರತಿಕ್ರಿಯೆ ಕೊಡಲಿಲ್ಲ, ಹೇಳಿಕೆನೇ ಕೊಡಲಿಲ್ಲ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜಮೀರ್ ಅಹಮದ್ ಜೊತೆ HDK ಸಂಪರ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಯಾವುದೇ ನಾಯಕರನ್ನ ನಾನು ಸಂಪರ್ಕನೇ ಮಾಡಿಲ್ಲ. HDK ಸಲಹೆ ಕೇಳೋದಾಗಿ CM DK ಶಿವಕುಮಾರ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ HDK 2 ಬಾರಿ CM ಆಗಿ ಏನು ಹರಿದಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕೂ ಕೂಡ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ನಾನೇನು ಹರಿದಿಲ್ಲ, ನನ್ನ ಹತ್ರ ಏನು ಸಲಹೆ ಕೇಳ್ತಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ, ನಾನು CM ಆಗೋದಕ್ಕಿಂತ ಹೆಚ್ಚಾಗಿ ಜನರನ್ನು ಉಳಿಸಬೇಕಿದೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಯಾರನ್ನೂ ಸಂಪರ್ಕ ಮಾಡಿ, ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು. ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಹೋಗಿಲ್ಲ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು. ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ.
ಈಗ ಸಾಕ್ಷಿ ಕೂಟ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತೇ ಇಲ್ವಲ್ಲ, ಬರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳಕ್ಕಾಗಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಭಾಷಣದಲ್ಲಿ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದಲ್ಲಿ ನೀವು ಸಿಎಂ ಸರ್ ಅಂತ. ನನಗೆ CM ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ.